ಒಂದು ಸಮುದಾಯ ಮುಖ್ಯವಾಹಿನಿಗೆ ಬರಬೇಕು ಅಂತಂದ್ರೆ ಪರಿವರ್ತನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯ ಕಡೆಗೆ ಮುಖ ಮಾಡಬೇಕಾಗುತ್ತೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಾಗೂ ಧಾರ್ಮಿಕವಾಗಿ ಯಾವ ಸಮುದಾಯ ಸಮಾಜದಲ್ಲಿ ಸಮಾನಾಂತರ ಹಕ್ಕುಗಳನ್ನ ಪಡೆದುಕೊಳ್ಳುತ್ತೋ ಆ ಸಂದರ್ಭ ಆ ಸಮುದಾಯ ಮುಖ್ಯವಾಹಿನಿಗೆ ಬಂದಿದೆ ಅಂತೇಳಿ ಅರ್ಥವಾಗುತ್ತೆ. ಈ ಕಾರಣದಿಂದಲೇ ಕಳೆದ 2.5 ದಶಕಗಳಿಂದ ಸಮುದಾಯದ ಹಿರಿಯರೆಲ್ಲ ಸೇರ್ಕೊಂಡು ಬೋವಿ ಸಮುದಾಯವನ್ನ ಧಾರ್ಮಿಕತೆಯ ತಳಹದಿಯಲ್ಲಿ ಸಂಸ್ಕಾರದೊಂದಿಗೆ ಸಂಘಟನೆಯನ್ನ ಮಾಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ನಮಗೆ ದೀಕ್ಷೆಯನ್ನ ನೀಡುವುದರ ಮೂಲಕವಾಗಿ ಸಮಾಜ ಸೇವೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ತನ್ಮೂಲಕವಾಗಿ 2.5 ದಶಕಗಳ ಸಿಂಹಾವಲೋಕನ ಮಾಡಿದಾಗ ಅಂದು ಅಸಂಘಟಿತ ಬೋವಿ ಸಮಾಜ ಇಂದು ಸಂಘಟಿತ ಬೋವಿ ಸಮಾಜ ಆಗಿ ನಿರ್ಮಾಣಗೊಂಡಿದೆ. ಅಂದು ರಾಜಕೀಯ ಒಂದು ಗಗನ ಕುಸುಮ ಆದ ಸಂದರ್ಭದಲ್ಲಿ ಇವತ್ತು ರಾಜಕೀಯವಾಗಿ ಬಲಾಢ್ಯರಾಗುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ವರ್ಷದಿಂದ ವರ್ಷಕ್ಕೆ ಪ್ರಯತ್ನ ಸಫಲ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕವಾಗಿ ಸಮುದಾಯವನ್ನ ಸಂಪೂರ್ಣ ಸಾಕ್ಷರತಾ ಸಮುದಾಯ ಮಾಡ್ಲಿಕ್ಕೆ ಪ್ರಯತ್ನವನ್ನ ನಡೀತಾ ಇದೆ. ಧಾರ್ಮಿಕ ರಂಗದಲ್ಲಿ ಮೂಢನಂಬಿಕೆ ಕಂದಾಚಾರದಿಂದ ಹೊರತರುವಂತಹ ಪ್ರಯತ್ನದಲ್ಲಿ ಶ್ರೀಪೀಠ ಸಫಲತೆಯನ್ನ ಕಾಣ್ತಾ ಇದೆ. 100 ಗ್ರಾಮಗಳು ಪ್ರಾಣಿ ಬಲಿ ನಿಷಿದ್ಧವಾಗಿದ್ದಾವೆ. 16 ಗ್ರಾಮಗಳು ಸಂಪೂರ್ಣ ದುಶ್ಚಟ ಮುಕ್ತ ಗ್ರಾಮಗಳಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಸಮುದಾಯವನ್ನ ಸಂಸ್ಕಾರದ ತಳಹದಿಯ ಮೇಲೆ, ಧಾರ್ಮಿಕತೆಯ ತಳಹದಿಯ ಮೇಲೆ ಸಂಸ್ಕಾರದೊಂದಿಗೆ ಸಂಘಟನೆ ಮಾಡುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈ ನಡೆಯುವಂತಹ ರಜತ ಮಹೋತ್ಸವ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿಲ್ಲ ಎನ್ನುವಂತಹ ದೃಷ್ಟಿಕೋನದಲ್ಲಿ ಸಮುದಾಯದ ವಿದ್ಯಾರ್ಥಿಗಳು ಹೆಚ್ಚು ಶಿಕ್ಷಣವನ್ನ ಪಡೆಯಬೇಕು, ಹೆಚ್ಚು ಪದವಿಗಳನ್ನ ಪಡೆಯಬೇಕು, ಶಿಕ್ಷಣದಿಂದ ನೈಜವಾಗಿರುವಂತಹ ಸ್ವಾತಂತ್ರ್ಯವನ್ನ ಪಡೆಯಬೇಕೆನ್ನುವಂತಹ ಪ್ರೇರಣಾದಾಯಕ ಕಾರ್ಯಕ್ರಮವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನ ಮಾಡ್ತಾ ಇದೀವಿ. ವಿಶಿಷ್ಟವಾಗಿ ದಾವಣಗೆರೆಯ ಒಬ್ಬ ವಿದ್ಯಾರ್ಥಿನಿ, ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ, ಕೋಲಾರದ ಒಬ್ಬ ವಿದ್ಯಾರ್ಥಿನಿ UPSC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ಮಾಡೋದ್ರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳಿದಾವೆ, ನೀವೆಲ್ಲರೂ ಕೂಡ ಮುನ್ನುಗ್ರಿ ಅನ್ನುವಂತಹ ಪ್ರೇರಣಾದಾಯಕ ಕಾರ್ಯಕ್ರಮವನ್ನ ಮಾಡ್ತೇವೆ. SSLC ಮತ್ತು PUC ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಕೂಡ ಹಾಕೊಂಡಿರುವಂತಹದ್ದು. ಹಾಗೂ ಈ ದೇಶದಲ್ಲಿ ಸರ್ವ ಸಮುದಾಯಗಳನ್ನು ಒಳಗೊಂಡಂತಹ ಸಂಸತ್ ಭವನದಲ್ಲಿ ಈ ಸಮುದಾಯದ ಪ್ರತಿನಿಧಿಯಾಗಿ ಕೋಲಾರ ಜಿಲ್ಲೆಯ NDA ಅಭ್ಯರ್ಥಿಯಾಗಿ ವಿಜೇತಗೊಂಡಂತಹ ಮಲ್ಲೇಶ್ ಬಾಬುರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಈರ್ವರು ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ. ಒಂದು ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ನಮ್ಮ ಪಕ್ಕದಲ್ಲಿರುವಂತಹ ರವಿಕುಮಾರ್ ಅವರಿಗೆ ಹಾಗೂ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶಾಂತಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಕೊಂಡಿದ್ವಿ. ಈ ಇಡೀ ಸಮಾರಂಭವನ್ನ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಯವರ ಅಧ್ಯಕ್ಷತೆಯಲ್ಲಿ, ಅರವಿಂದ್ ಲಿಂಬಾವಳಿ ಮಾಜಿ ಸಚಿವರವರ ನೇತೃತ್ವದಲ್ಲಿ ಸಮಾರಂಭ ನಡೀತಾ ಇದೆ. ನಾಡಿನ ಪ್ರಮುಖ ಮಠಾಧೀಶರು 100ಕ್ಕಿಂತ ಹೆಚ್ಚು ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೂತನವಾಗಿ ಆಯ್ಕೆಗೊಂಡಂತಹ ಪಕ್ಷಾತೀತ, ಜಾತ್ಯತೀತ ಸಂಸದರಿಗೂ ಕೂಡ ಆ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ದೀವಿ. ಯುವಕರಿಗೆ ಸಮಾಜ ಸೇವೆಯಲ್ಲಿ ಮುನ್ನುಡಿಯಾಗಿ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದೇವೆ. ಈಗಾಗಲೇ ಶ್ರೀಮಠದಿಂದ ಕನಿಷ್ಠ 50,000 ಯೂನಿಟ್ಗಳಷ್ಟು ಈಗಾಗಲೇ ರಕ್ತದಾನ ನಡೆದಿರುವಂತದ್ದು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಇದರೊಂದಿಗೆ ಬಯಲು ಸೀಮೆ ಪ್ರದೇಶ ಚಿತ್ರದುರ್ಗವನ್ನ ಒಂದಿಷ್ಟು ಹಸಿರು ಹೆಚ್ಚಿಸ್ಲಿಕ್ಕೋಸ್ಕರ ಒಂದು ಸಸ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿರುವಂತಹದ್ದು. ಇವತ್ತಿನ ನಾಗರಿಕತೆಯಲ್ಲಿ ಕೊಡುಕೊಳ್ಳುವ ವ್ಯವಹಾರಗಳು, ಅರ್ಥಾತ್ ವಧುವರರ ಬಾಂಧವ್ಯನ ಬೆಸೆದು ಬಹಳ ಕಷ್ಟ ಆಗ್ತಾ ಇರುವಂತಹ ದಿನಮಾನಗಳಲ್ಲಿ ಇದನ್ನ ಅರಿತು ಋಣಾನುಬಂಧ ಅನ್ನುವಂತಹ ಶೀರ್ಷಿಕೆಯಲ್ಲಿ ವಧುವರರ ಸಮಾವೇಶವನ್ನ ಯುವಕ ಯುವತಿಯರಿಗೋಸ್ಕರ ಮಾಡ್ತಾ ಇರುವಂತಹದ್ದು. ಒಂದು ರೀತಿಯಲ್ಲಿ ದೀಕ್ಷಾ ರಜತ ಮಹೋತ್ಸವ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕವಾಗಿ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ಜರುಗಿಸ್ತಾ ಇದೀವಿ. ಇಂದು ಬಳ್ಳಾರಿಯಲ್ಲಿ ಅತ್ಯಂತ ಹೆಚ್ಚು ಒಂದು ಅಭಿಮಾನದ ಮಾತುಗಳು ಸಭೆ ಆಗಿರೋದ್ರಿಂದ ನಾವು ಕನಿಷ್ಠ ಬಳ್ಳಾರಿ ಜಿಲ್ಲೆಯಿಂದ 25,000 ಜನ ಬಂದು ಸೇರುವ ನಿರೀಕ್ಷೆಯನ್ನ ನಾವು ಹೊಂದಿದ್ದೇವೆ ಅಂತ ಭಾವಿಸ್ತಾ ಇದ್ದೇವೆ. ಇವತ್ತು 25 ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಜಗದ್ಗುರುಗಳಾಗಿದ್ದಾರೆ. ಅವರು 25 ವರ್ಷಗಳ ದೀಕ್ಷೆ ತಗೊಂಡು 25 ವರ್ಷ ಆಯ್ತು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲೆಲ್ಲ ಎಲ್ಲ ಸಮಾಜ ಬಾಂಧವರು ವಿಶೇಷವಾಗಿ ರಜತ ಮಹೋತ್ಸವವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಅವರ ಹುಟ್ಟು ಹಬ್ಬದಿಂದ ಅಂತ ಹೇಳಿದ್ರು 18ರಂದು ಇರತಕ್ಕಂಥದ್ದು. ಆದ್ರೆ ಬಹಳಷ್ಟು ಜನ ನಮ್ಮವರೆಲ್ಲರೂ ಸೇರಿ 20ಕ್ಕೆ ವಿಶೇಷವಾಗಿ ಗಿನ್ನೀಸ್ ದಾಖಲೆಯಲ್ಲಿ ಬರೀತಕ್ಕಂಥ ದಿನ ಆಗ್ಬೇಕಿದು.
20/7/2024 ಗೋವಿಪೀಠ ಚಿತ್ರದುರ್ಗ. ಇಲ್ಲಿ ವಿಶೇಷ ಏನಂತಂದ್ರೆ ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ಸುತ್ತೂರು ಮಠ ಸ್ವಾಮಿಗಳು ಬರ್ತಾರೆ, ಮಂತ್ರಾಲಯ ಸ್ವಾಮಿಗಳು ಬರ್ತಾರೆ, ಅದೇ ರೀತಿ ಸಿರಿಗೆರೆ ಸ್ವಾಮಿಗಳು ಬರ್ತಾರೆ, ಆದಿಚುಂಚನ ಸ್ವಾಮಿಗಳು ಬರ್ತಾರೆ, ಮತ್ತೆ ವಿವಿಧ ಮಠಾಧೀಶರು ವಾಲ್ಮೀಕಿ ಇದ್ರೆ ಎಲ್ಲಾ ಮಠಾಧೀಶರು ಬರ್ತಾರೆ. ಇದ್ರ ಜೊತೆಗೆ ಬಹಳಷ್ಟು ಜನ ನಮ್ಮಲ್ಲಿ ಅಧಿಕಾರ ಹೊಂದಿರತಕ್ಕಂಥ ಶೈಕ್ಷಣಿಕವಾಗಿ ವಿದ್ಯಾರ್ಥಿ ಮಾಡ್ತಕ್ಕಂಥವ್ರು ಅವ್ರೆಲ್ಲರಿಗೂ ಪ್ರತಿಭಾ ಪುರಸ್ಕಾರ ಇದೆ. UPS ಅಲ್ಲಿ ನಮ್ಮಲ್ಲಿ IAS IPS 3 ಜನ ಪಾಸ್ ಆಗಿದ್ದಾರೆ, 2 ಜನ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ಒಬ್ಬ ಮಂತ್ರಿ ಆಗಿದ್ದಾರೆ, ನಮ್ 7 ಜನ ಕರ್ನಾಟಕ ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸನ್ಮಾನ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಗುರುಗಳ ಮಠಕ್ಕೆ ಸಮಾಜದ ಕಳಕಳಿಯ ಇರದಿಂದ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬರ್ತಾರೆ, ಕರ್ನಾಟಕ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಬರ್ತಾರೆ, ಕರ್ನಾಟಕ ರಾಜ್ಯದ ಜನಪ್ರಿಯ ಮಂತ್ರಿಗಳಾಗಿರ್ತಾರೆ HD ಕುಮಾರಸ್ವಾಮಿ ಅವರು ಬರ್ತಾರೆ, ಶೋಭಾ ಕರಂದ್ಲಾಜೆ ಅವರು ಬರ್ತಾರೆ, ಸೋಮಣ್ಣ ಅವರು ಬರ್ತಾರೆ, ಗೋವಿಂದ ಕಾರಜೋಳ ಅವರು ಬರ್ತಾರೆ, ಮತ್ತೆ ಮಾಜಿ ಪ್ರಹ್ಲಾದ್ ಜೋಶಿ ಬರ್ತಾರೆ, ಮತ್ತೆ ಮಾಜಿ ಶಾಸಕರುಗಳು ಎಲ್ಲರೂ ಬರ್ತಾರೆ. ಈ ವಿಶೇಷ ಏನಂತಂದ್ರೆ ನಮ್ಮ ಸಂಘಟಿತ ಸಮಾಜ ನಮ್ಮ ಜನ ಎಲ್ಲ ಒಂದ್ ಕಡೆ ಸೇರಿಸಿ ಅವ್ರಿಗೆ ಸೇವೆ ಮಾಡಿರ್ತಕ್ಕಂಥದ್ದು, ಮಠವನ್ನ ಆಳದ ದೈವ ಅಂತ ಹೇಳಿ ತಪ್ಪಾಗದು ಅಂತ ಮಠಕ್ಕೆ ಶ್ರಮಿಸಿರ್ತಕ್ಕಂಥ ಸ್ವಾಮೀಜಿಗಳು 25 ವರ್ಷಗಳ ಅವರ ಚಿಂತನೆ ಇವತ್ತು ನಮ್ಗೆಲ್ಲ ದಾರಿದೀಪವಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಪ್ರವೇಶ ಮಾಡ್ತೀವಿ. ಬುಕ್ ಖರೀದಿ ಬರ್ತಕ್ಕಂಥ ಜನ ಮತ್ತೆ ಅವರೇ ವಾಲಂಟಿಯರ್ ಆಗಿ ಬರ್ತಕ್ಕಂಥ ಜನ ಮತ್ತೆ ವಾಲಂಟಿಯರ್ ಆಗಿ ಬಂದು ಆ ಮಠದಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಮತ್ತೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಂಬಂಧ ಎಲ್ಲರೂ ಪಾಲ್ಗೊಂಡು ಕಣ್ತುಂಬ ನೋಡ್ತಕ್ಕಂಥ ದಿನ ಆಗ್ಲಿ ಅಂತೇಳಿ ಈ ರಾಜ್ಯದಲ್ಲಿ ಹೋದ್ ಕಡೆ ಎಲ್ಲ ಜನಗಳು ಎಲ್ಲ ವಾಲಂಟಿಯರ್ ಆಗಿ ಬರ್ತಾ ಇದಾರೆ. ಸುಮಾರು ನನಗೆ ಗೊತ್ತಿದಂಗೆ ನಾವು ಒಂದು 5 ಲಕ್ಷ ಅಂತ ಅನ್ಕೊಂಡಿದ್ವಿ. ಈ ಮಳೆಗಾಲದಲ್ಲಿ ಆದಷ್ಟು ಜನ 2 ರಿಂದ 3 ಲಕ್ಷ ಆಗ್ಬೋದು. ಯಾಕಂತಂದ್ರೆ ಈ ಏಳಿಗೆಯನ್ನ ಎಲ್ಲರೂ ಕಣ್ತುಂಬ ನೋಡ್ತಕ್ಕಂಥದ್ದು. ನಮ್ಮ ಗುರುಗಳ ಈ ಸಂಚಾರ ಪೀಠ ಇದೆ, ಇಡೀ ದೇಶದಲ್ಲೆಲ್ಲ ತಿರುಗಾಡ್ತಕ್ಕಂಥ ಅವರು ಕರೋನಾದಲ್ಲೂ ಕೂಡ ತಿರುಗಿ ನಮ್ಮ ಸಮಾಜ ಎಲ್ಲೆಲ್ಲಿದೆ ಆ ಏಳಿಗೆಗೆ ಶ್ರಮಿಸ್ತಕ್ಕಂಥ ಸ್ವಾಮೀಜಿ ಆದ್ರಿಂದ ನಮ್ಮ ಪುಣ್ಯ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಮನೆ ಬಾಗಿಲಲ್ಲಿ ಸಿಕ್ಕಿರ್ತಕ್ಕಂಥ ಸ್ವಾಮೀಜಿಯವರು ಬೇರೆ ಕಡೆ ಆಂಧ್ರ, ತೆಲಂಗಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಆಂಧ್ರ ಪ್ರದೇಶ್, ಕೇರಳ, ತಮಿಳುನಾಡು ಈ ಕಡೆ ಎಲ್ಲ ಅಲ್ಲಿಂದನೂ ಕೂಡ ನಮ್ಮ ಜನ ಎಲ್ಲ ಬಹಳ ಕಷ್ಟದಲ್ಲಿದ್ದಾರೆ. ಅಲ್ಲೂ ಕೂಡ ಈ ಕರ್ನಾಟಕ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸ್ವಾಮಿಗಳು ಇಡೀ ದೇಶವನ್ನೇ ತಿರುಗ್ತಕ್ಕಂಥ ಒಂದು ಸಂಚಾರ ಪೀಠವಾಗಿದೆ. ಅದಕ್ಕೆ ಅವ್ರಿಗೆಲ್ಲ ಗೌರವವನ್ನ ಸಮರ್ಪಕವಾಗಿ ಅರ್ಪಿಸೋಣ. ನಾವೆಲ್ಲ ಅವರ ಇದನ್ನ 25 ದೀಕ್ಷೆ ತಗೊಂಡಂತ ಆಗಿರ್ತಕ್ಕಂಥ ಬೆಳ್ಳಿ ರಜತೋತ್ಸವನ್ನ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ ಅಂತ ಹೇಳಿ 2 ದಿನಗಳ ಕಾಲ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.